ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಚಾನಲ್. ಐ ಆಮ್ ಸುನೀತಾ. ಹಾಗಾದರೆ ಇವತ್ತು ಈರುಳ್ಳಿ ಬಜ್ಜಿಯನ್ನು ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ ರೀ. ಇಲ್ಲಿ ಈರುಳ್ಳಿಯನ್ನು ಜಾಸ್ತಿ ಕಟ್ ಮಾಡ್ಕೊಂಡಿದ್ದೇನೆ ರೀ. ಆಮೇಲೆ ಕರಿಬೇವು ಕೊತ್ತಂಬರಿಯನ್ನು ಕೂಡ ಕಟ್ ಮಾಡ್ಕೊಂಡೇನೆ ರೀ. ಇಲ್ಲಿ ಹಸಿಕಡ್ಲೆ ಹಿಟ್ಟನ್ನು ಕೂಡ ನಾನು ಸಾಣಿಸಿ ಇಟ್ಕೊಂಡಿನಿ. ಅದಕ್ಕೆ ಈರುಳ್ಳಿ ಕರಿಬೇವು ಕೊತ್ತಂಬರಿಯನ್ನು ಕೂಡ ಹಾಕಿ ಆಮೇಲೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೇಕ್ರಿ. ಹಾಕಿ ಆದಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಬೇಕ್ರಿ. ಅದ್ರ ಜೊತೆಗೆ ಖಾರವನ್ನು ಕೂಡ ಹಾಕ್ಬೇಕ್ರಿ. ಹಾಗಾದ್ರೆ ಇಲ್ಲಿ ಈರುಳ್ಳಿ ಬಜ್ಜಿಯನ್ನು ನಾವು ರಜೆ ಇದ್ದಾಗಾದರೂ ಕೂಡ ಮಾಡ್ಕೊಂಡು ತಿನ್ಬೋದು ರೀ. ಬೇಜಾರಾದಾಗೂ ಕೂಡ ಸ್ನ್ಯಾಕ್ಸಾಗಿ ಮಾಡ್ಕೊಂಡು ತಿನ್ಬೋದು ರೀ. ಆಮೇಲೆ ಇಲ್ಲಿ ಖಾರ ಹಾಕಿ ಆದಮೇಲೆ ಸೋಡಾವನ್ನು ಕೂಡ ನಾನು ಹಾಕ್ತಾಯಿದ್ದೇನೆ ರೀ. ಸೋಡಾ ಹಾಕಿ ಆದಮೇಲೆ ನಮ್ಗೆ ಮಿದು ಬೇಕಪ್ಪ ಅಂತ ಅಂದ್ರೆ ಅವರು ಮೈದಾ ಹಿಟ್ಟನ್ನು ಕೂಡ ಸ್ವಲ್ಪ ತಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಆಮೇಲೆ ಸಣ್ಣಗಳನ್ನು ಕೂಡ ಹಾಕಿರಿ, ಟೇಸ್ಟ್ ಬರ್ತೀರಿ. ಸಣ್ಣಗಳು ಹಾಕಿ ಆದಮೇಲೆ ಚೆನ್ನಾಗಿ ನೀರು ಹಾಕಿ ಕಾಲಿಸಿ ಒಂದು 10-15 ನಿಮಿಷ ಇಡ್ರಿ. ಇಟ್ಟು ಆದಮೇಲೆ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಒಳಗೆ ಇದನ್ನು ನೋಡಿರಿ ನಾನು ಯಾವ ರೀತಿ ಇದನ್ನು ಕಲಿಸ್ತಾ ಇದ್ದೇನೆ ರೀ. ಇಲ್ಲಿ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡ್ರೆ ಒಂದು ಕೈಯಲ್ಲಿ ಈ ಕೆಲಸ ಮಾಡತ್ತೇನೆ ರೀ. ಅದಕ್ಕೆ ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ ರೀ. ಅದು ಸೊಗಸಿರಿ. ಹಾಗೆ ನಾನು ಕಲಿಸಿ ಒಂದು 15 ನಿಮಿಷ ಇಟ್ಟಾದಮೇಲೆ ಮಿರ್ಚಿಯನ್ನು ಮಾಡ್ತಾಯಿದ್ದೆ ನೋಡಿರಿ. ಮಿರ್ಚಿ ಅಲ್ರಿ, ಬಜ್ಜಿ ರೀ. ಹಾಗಾದ್ರೆ ಈ ಬಜ್ಜಿಯನ್ನು ಕೂಡ ನಾವು ನಿಮ್ಗೆ ತೆಳ್ಳಗೆ ಬಿಟ್ರೆ ಚೆನ್ನಾಗಿ ಕುರುಕುರು ಅಂತಾವ್ರಿ. ಅದನ್ನು ಬಿಟ್ಟು ನೀವು ದುಂಡಿಗೆ ಜಾಸ್ತಿ ಹಿಟ್ಟನ್ನು ಬಿಟ್ರೆ ಅದು ಕೂಡ ಚೆನ್ನಾಗಿ ಆಗ್ತೈತೆ ರೀ. ದುಂಡ್ಗೆ ಬಿಟ್ರೆ ನಿಮ್ಮ ಅಜ್ಜ ಅಜ್ಜಿರಿಗೆ ಅವ್ರಿಗೆ ತಿನ್ನೋಕೆ ಇನ್ನೂ ಚಲೋ ಅನಿಸುತ್ತಾ ಅಂತ ಹೇಳ್ಬೋದು ರೀ. ಆಮೇಲೆ ಸ್ವಲ್ಪ ಬೆಂದಾದ್ಮೇಲೆ ಹೊಳ್ಳಿಸಿ ಹಾಕ್ಬೇಕ್ರಿ. ಹೊಳ್ಳಿಸಿ ಹಾಕಿ ಆದಮೇಲೆ ನೋಡಿರಿ, ಇಲ್ಲಿ ನಾನು ತೆಳ್ಳಗೆ ಹಾಕೇನಿ ರೀ. ನೆಕ್ಸ್ಟ್ ಹಾಕೊಂಬಂದು ದಪ್ಪ ದುಂಡಿಗೆ ಹಾಕೇನಿ ರೀ, ಹೆಚ್ಚಿಗೆ. ಆಮೇಲೆ ಬೆಂದಾದ್ಮೇಲೆ ಅವನ್ನ ತೆಗೀರಿ. ಆಮೇಲೆ ದುಂಡ್ಗನ್ನು ಕೂಡ ಯಾಕೆ ಹಾಕೇನಂತ ಅಂದ್ರೆ ಸ್ವಲ್ಪ ಅಜ್ಜ ಅಜ್ಜಿರು ಕೂಡ ಬರುತ್ತೆ ಅಂತಂದು ಆ ಥರನೂ ಕೂಡ ಬಜ್ಜಿಯನ್ನು ಮಾಡೇನಿ ರೀ. ಹಂಗಾರೆ ನೀವು ಕೂಡ ಈ ರೀತಿ ಬಜ್ಜಿಯನ್ನು ಕೂಡ ಮಾಡ್ಕೊಳ್ರಿ, ತಿಂದು ಟೇಸ್ಟ್ ನೋಡಿರಿ. ಆಮೇಲೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡ್ರಿ. ಇದೇ ರೀತಿ ನಾವು ಕೂಡ ಹೆಚ್ಚು ವಿಡಿಯೋ ಮಾಡೋಕೆ ಅನುಕೂಲ ಆಗತ್ತೆ ರೀ. ನೀವು ಲೈಕು ಮತ್ತು ಶೇರ್ ಮಾಡೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗತ್ತೆ ರೀ ಫ್ರೆಂಡ್ಸ್. ಅದಕ್ಕಾಗಿ ನೀವು ಕೂಡ ಈ ರೀತಿ ಈರುಳ್ಳಿ ಬಜ್ಜಿಯನ್ನು ಮಾಡ್ಕೊಂಡು ತಿನ್ನಿರಿ ಮನೆಯಲ್ಲಿ. ಹೋಟೆಲ್ನಷ್ಟೇ ಚೆನ್ನಾಗಿರ್ತಾವೆ ರೀ. ಹಾಗಾದ್ರೆ ಹೆಂಗಾಗ್ಯಾವ ಅಂತಂದು ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡ್ರಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಕೈಲಿ ಆದಷ್ಟು ನಾವು ಕೂಡ ವೀಡಿಯೋಗಳನ್ನು ಮಾಡ್ತೀವಿ ರೀ. ನೋಡಿರಿ, ಇಲ್ಲಿ ಕೈಯಿಂದ ನಾವು ಇದು ಮಾಡಿದಾಗ ಎಷ್ಟು ಚೆನ್ನಾಗಿ ಇದಾಯ್ತು ನೋಡಿರಿ. ಹಾಗಾದ್ರೆ ಇಲ್ಲಿ ಕೂಡ ನನ್ನ ಮಗ ಅದನ್ನು ತಿನ್ನಾಕತ್ತಾನ ರೀ. ಟೇಸ್ಟ್ ಆಗೈತಿ ಅಂತ ಹೇಳಿದ್ರಿ. ನೀವು ಟೇಸ್ಟನ್ನು ನೋಡಿರಿ, ಮಾಡ್ಕೊಂಡು ತಿಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಅಂತೂ ಆಗ್ರಿ.